ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಟು ನೆಕ್ಸಸ್ ಕನ್ನಡ ಯೂಟ್ಯೂಬ್ ಚಾನಲ್. ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಬೆಲ್ ಐಕನ್ನ ಒತ್ತಿ ಅಂತ ಹೇಳ್ತಾ ಇವತ್ತಿನ ಫಸ್ಟ್ ಅಪ್ಡೇಟ್ ಅಮುಕುಡುಮುಕು ಮಂಜು ಅವ್ರ ಬಗ್ಗೆ. ಅಮುಕುಡುಮುಕು ಮಂಜು ಸೂರ್ಯ ಅಣ್ಣ ಸಿನಿಮಾ ನೋಡಕ್ ಹೋಗಿರ್ತಾರೆ. ಸೂರ್ಯ ಅಣ್ಣ ಅವರು ತಮ್ಮ ಮನೆನ ಮಾರಿ ಸಿನಿಮಾನ ಮಾಡಿದ್ದಾರೆ. ಆದ್ರೂ ಕೂಡ ಥಿಯೇಟರ್ಗೆ ತುಂಬಾ ಜನ ಬರ್ತಾ ಇಲ್ಲ. ಯಾಕೆ ಜನರು ಸಿನಿಮಾ ನೋಡಕ್ಕೆ ಬರ್ತಾ ಇಲ್ಲ ಅಂತ ಅಮುಕುಡುಮುಕು ಪೆಟ್ರೋಲ್ನ ಕುಡ್ದಿದ್ದಾನೆ. ಏನಕ್ಕೆ ಗುರು ಅಣ್ಣ ನಿನ್ಗೋಸ್ಕರ ಯಾರೇನೇ ಅನ್ಲಿ ಪೆಟ್ರೋಲ್ ಕುಡಿತಾ ಇದ್ದೀನಣ್ಣ. ಮೂವಿ ಇಟ್ಟಾಕ್ಬೇಕಣ್ಣ, ಹೇಳ್ತಾ ಇದ್ದೀನಿ ಕೇಳ್ರಿ. ಅಮ್ಕುಡುಂಕು ಅಂಬೈಡು ಮಾಡಲ್ಲ ಸಲಗಾ ಸೂರ್ಯ ಅಣ್ಣ ಕಷ್ಟಪಟ್ಟು ಮಾಡಿರೋ ಸೂರ್ಯ ಅಣ್ಣನ್ ಮೂವಿ ಯಾರು ಏನೇನ ಹೇಳ್ತಾರೆ. ಈ ಒಂದು ವಿಡಿಯೋ ತುಂಬಾನೇ ವೈರಲ್ ಹೋಯ್ತು. ತುಂಬಾ ಜನ ಅಮುಕುಡುಮುಕುಗೆ RIP ಅಂತ ಎಲ್ಲ ಹೇಳಿದ್ರು. ಆದ್ರೆ ಇದೊಂದು ಪ್ರ್ಯಾಂಕ್ ವಿಡಿಯೋ ಆಗಿರುತ್ತೆ. ಅಮುಕುಡುಮುಕು ಜೈನ್ ತುಪ್ಪ ಮತ್ತೆ ಬಿಂದು ಜೀರನ ಮಿಕ್ಸ್ ಮಾಡಿ ಕುಡ್ದಿದ್ದಾನೆ, ಪೆಟ್ರೋಲ್ ನ ಕುಡ್ದಿಲ್ಲ. ಸೊ ಈ ಒಂದು ಸತ್ಯನ ಅಮುಕುಡುಮುಕು ಹೇಳಿದಾಗ ತುಂಬಾ ಜನ ಇವನನ್ನ ಇಮಿಡಿಯೇಟ್ಲಿ ಅರೆಸ್ಟ್ ಮಾಡಿ, ಯಾಕಂದ್ರೆ ಚಿಕ್ಕ ಮಕ್ಕಳಿಂದ ದೊಡ್ಡೋರ್ವರೆಗೂ ಮೊಬೈಲ್ ನ ಯೂಸ್ ಮಾಡ್ತಾರೆ, ಚಿಕ್ಕ ಮಕ್ಕಳನ್ನ ಇದನ್ನೇ ನೋಡಿ ಕಲಿತಾರೆ ಅಂತ ತಮ್ಮ ಆಕ್ರೋಶನ ವ್ಯಕ್ತಪಡಿಸಿದ್ರು. ದಯವಿಟ್ಟು ಪೊಲೀಸ್ ಅವರು ದಯವಿಟ್ಟಿಂದ ಮಕ್ಕಳ ಮೇಲೆ ಸ್ವಲ್ಪ ಕ್ರಮ ತಗೊಂಡು ತೆಗೆದ ಮೇಲೆ ಒದ್ದು ಒಳಗಡೆ ಕುಂಡಿಸ್ರಿ. ಯಾಕೆ ಅಂತಂದ್ರೆ ಜನ ತುಂಬಾ ಜನ ಮಕ್ಕಳುಗಳೆಲ್ಲ ವಿಡಿಯೋ ನೋಡ್ತಾ ಇದಾರೆ, ಮಕ್ಕಳ ಕೈಲೆಲ್ಲ ಫೋನ್ ಇರುತ್ತೆ, ಸೋಷಿಯಲ್ ಮೀಡಿಯಾ ಇರುತ್ತೆ. ಇವತ್ತು ಮಕ್ಕಳು ಊಟ ಮಾಡ್ಬೇಕು ಅಂತಂದ್ರೆ ರೀಲ್ಸ್ ಹಾಕೊಂಡ್ ಕೊಟ್ರೆ ಮಕ್ಕಳುಗಳು ಮೊಬೈಲ್ ತಳ್ಕೊಂಡು ಊಟ ಮಾಡೋದು. ಇಂತ ಮಕ್ಕಳುಗಳು ವಿಡಿಯೋಗಳನ್ನ ನೋಡಿದ್ರೆ ನಾಳೆ ದಿವಸ ಮಕ್ಕಳು ನಾಳೆ ದಿವಸ ಅಪ್ಪ ಅಮ್ಮ ಅದೇ ತರ ಗಲಾಟೆ ಮಾಡ್ತಾರೆ. ಈ ರೀತಿ ಮಾಡಿದ್ರೆ ನಾನು ಪೆಟ್ರೋಲ್ ಕುಡಿದ್ರೆ ನಮ್ಮ ಮನೇಲಿ ಏನಾದ್ರು ಕೊಡಿಸ್ತಾರೆ ಅಂತ. ಇಷ್ಟೆಲ್ಲ ಆದ್ಮೇಲೆ ಅಮುಕುಡುಮುಕು ತಮ್ಮ ಇನ್ಸ್ಟಾಗ್ರಾಮ್ ಚಾನೆಲ್ ಅಲ್ಲಿ ಇದ್ರ ಬಗ್ಗೆ ಕ್ಲಾರಿಟಿನ ಕೊಟ್ಟಿದ್ದಾರೆ. ನಾನು ಈ ರೀತಿ ವಿಡಿಯೋ ಮಾಡಿದ್ದು ಸಿನಿಮಾನ ಪ್ರಮೋಟ್ ಮಾಡಕ್ಕಷ್ಟೇ. ಈ ಒಂದು ಇನ್ಸಿಡೆಂಟ್ ಇಂದ ನನ್ನ ಫ್ಯಾಮಿಲಿ ಅವರಿಗೂ ತೊಂದರೆ ಆಗಿದೆ ಹಾಗೂ ಕರ್ನಾಟಕ ಜನತೆಗೆ ಮತ್ತೆ ಬ್ಯಾಂಗ್ಳೂರ್ ಪೊಲೀಸಿಗೆ ನಾನು ಕ್ಷಮೆ ಕೇಳ್ತೀನಿ ಅಂತ ವಿಡಿಯೋನ ಅಪ್ಲೋಡ್ ಮಾಡಿದ್ದಾರೆ. ನಾನು ವಿಡಿಯೋ ಪ್ಲೇ ಮಾಡ್ತೀನಿ, ನೋಡ್ಕೊಂಡ್ ಬನ್ನಿ. ನಮಸ್ಕಾರ, ನನ್ಗೇನಾಗಿಲ್ಲ. ಇದೊಂದು ಮೂವಿ ಇಟ್ಟಾಗ್ಲಿ ಅಂತ ಸಲಗಾ ಸೂರ್ಯ ಅಣ್ಣನ್ಗೆ ಒಂದೇ ಒಂದು ಈ ತರ ಒಂದ್ ಮಾಡಿದ್ರೆ ಕೂಡ ಜನ ನೋಡ್ತಾರೆ, ಥಿಯೇಟರ್ ಖಾಲಿ ಆಗಿದ್ದಾರೆ. ಸೊ ಈ ತರ ಒಂದ್ ಮಾಡ್ದೆ ಅಷ್ಟೇ, ನನ್ಗೇನಾಗಿಲ್ಲ. ಸೊ ಯಾರ್ಯಾರ ಏನೇನೋ ಪೋಟ್ರೆ ಮಾಡ್ತಿದ್ದೀರಾ, ರೆಸ್ಟ್ ಇನ್ ಪೀಸ್ ಅದೆಲ್ಲ ಆಗ್ತಿದ್ದೀರಾ. ಸೊ ಇದರಿಂದ ನನ್ನ ಫ್ಯಾಮಿಲಿಗೆ ಮತ್ತು ನನ್ನ ಬ್ರದರ್ಸ್ಗೆ ಹರ್ಟ್ ಆಗ್ತೈತೆ. ಸೊ ನೆಕ್ಸ್ಟ್ ಟೈಮಿಂದ ಈ ಥರ ಒಂದು ನಾನು ಏನೇ ಒಂದು ಕಂಟೆಂಟ್ ಮಾಡಬೇಕಂದ್ರೂ ಯೋಚನೆ ಮಾಡ್ತೀನಿ. ಸೊ ನನಗೇನಾಗಿಲ್ಲ. ಐ ಆಮ್ ಆಲ್ವೇಸ್ ಸೂಪರ್. ಥ್ಯಾಂಕ್ ಯು ಸೊ ಮಚ್. ಇದೇ ಥರ ಸಪೋರ್ಟ್ ಮಾಡ್ತಾಯಿರ್ರಿ. ಸೊ ಎಷ್ಟೋ ಜನ ಹೇಳ್ತಾರೆ ನನ್ನ ಅನ್ಫಾಲೋ ಮಾಡಿ. ಸೊ ನನ್ನ ಇಷ್ಟಪಟ್ಟು ನನ್ನ ಕಂಟೆಂಟ್ನ ಇಷ್ಟಪಟ್ಟು ಜನ ನನ್ನ ಮೆಚ್ಕೊಂಡ್ರು. ಯಾರ ಬಗ್ಗೆ ತಲೆ ಕೆಡ್ಸ್ಕೊಳಲ್ಲ. ಥ್ಯಾಂಕ್ ಯು ಸೊ ಮಚ್. ನೆಕ್ಸ್ಟ್ ಅಪ್ಡೇಟ್ ಪ್ರೇಮ್ ಥಾಪಾ ಅವ್ರ ಬಗ್ಗೆ. ಪ್ರೇಮ್ ಥಾಪಾ ಅವರು ಮೆಜೆಸ್ಟಿಕ್ ನಲ್ಲಿರೋ ಸಂತೋಷ್ ಥಿಯೇಟರ್ಗೆ ಹೈಯಗ್ರೀವ ಸಿನಿಮಾ ನೋಡಕ್ಕೆ ಹೋಗಿರ್ತಾರೆ. ಆ ಒಂದು ಥಿಯೇಟರ್ ಅಲ್ಲಿ ಟಿಕೆಟ್ ತಗೊಂತಾ ಇರ್ಬೇಕಾದ್ರೆ ತಮ್ಮ ಐಫೋನ್ ಮೊಬೈಲ್ ಪಿಕ್ ಪಾಕೆಟ್ ಆಗಿದೆ. ಸೊ ಇದ್ರ ಬಗ್ಗೆ ಉಪ್ಪರ್ಪೇಟೆ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಡಕ್ಕೆ ಹೋದಾಗ ಪೊಲೀಸ್ ಅವರು ಇವರ ಮೊಬೈಲ್ ನ ಹುಡ್ಕೊಟ್ಟಿದ್ದಾರೆ. ಪ್ರೇಮ್ ಥಾಪಾ ಅವರು ತಮ್ಮ ಇನ್ಸ್ಟಾಗ್ರಾಮ್ ಪ್ರೊಫೈಲ್ ಅಲ್ಲಿ ಇದ್ರ ಬಗ್ಗೆ ಹೇಳಿದ್ದಾರೆ. ನಾನು ವಿಡಿಯೋ ಪ್ಲೇ ಮಾಡ್ತೀನಿ, ನೋಡ್ಕೊಂಡ್ ಬನ್ನಿ. ನಮಸ್ತೆ ಎಲ್ಲ BLR ಪೊಲೀಸ್ ಅವರಿಗೆ. ಸೊ ಇವತ್ತು ನನ್ನ ಲೈಫಲ್ಲಿ 2 ಘಟನೆ ನಡೀತು. ಅದು ಏನು ಅಂದರೆ, ಬೆಳಿಗ್ಗೆ ನಾನು ಹಯಗ್ರೀವ ಮೂವಿ ನೋಡೋದಕ್ಕೆ ಅಂತ ಪ್ರಸನ್ನ ಥಿಯೇಟ್ರಿಗೆ ಹೋದೆ. ಸೊ ಅಲ್ಲಿ ಸೆನ್ಸರ್ ಪ್ರಾಬ್ಲಮ್ ಇರೋದ್ರಿಂದ ಮೂವಿ ಕ್ಯಾನ್ಸಲ್ ಆಗಿ ಸಂಜೆ 4:15ಗೆ ಸಂತೋಷ್ ಥಿಯೇಟರ್ ಮೇನ್ ಥಿಯೇಟರ್ ಮೆಜೆಸ್ಟಿಕಲ್ಲಿ ಇದೆಯಲ್ಲ, ಅಲ್ಲಿ ಹೋದೆ. ಅಲ್ಲಿ ಹೋಗಿದ ತಕ್ಷಣ ಟಿಕೆಟ್ ತೊಗೊಳಕ್ಕೆ ಅಂತ ನಾನು ನನ್ನ ಫ್ರೆಂಡ್ ಹೋದ್ವಿ. ತುಂಬ ರಶ್ ಇತ್ತು, ಫ್ಯಾನ್ಸ್ಗಳೆಲ್ಲ ಇದ್ದರು. ಸೊ ತಳ್ಳಾಡೋ ಮಧ್ಯದಲ್ಲಿ ನನ್ನ ಜೋಬಲ್ಲಿ ನನ್ನ iPhone 17 Pro Max ಇತ್ತು. ಸೊ ಅದು ಪಿಕ್ ಪಾಕೆಟ್ ಆಗೋಯ್ತು. ಸೊ ಅದು ಕರೀತಿದ್ದಂಗೆ 2 ಸೆಕೆಂಡಲ್ಲಿ ನನಗೆ ಗೊತ್ತಾಯಿತು ಮೊಬೈಲ್ ನನ್ನ ಜೋಬಲ್ಲಿ ಇಲ್ಲ ಅಂತ. ಸೊ ತುಂಬ ಟೆನ್ಷನಾಗಿ ಕಾಲ್ ಮೇಲೆ ಕಾಲ್ ಮಾಡಿದೆ, ಫೋನ್ ಎತ್ತಲಿಲ್ಲ. ಸೊ ನನಗೆ ಬೇಜಾರಾಗಿ ನಾನು ಉಪ್ಪರ್ಪೇಟೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡೋಷ್ಟರಲ್ಲಿ ಮೊಬೈಲ್ ನನ್ನ ಕೈ ಕೊಟ್ಟರು ಅವರು. ಸೊ ಅವ್ರಿಗೆ ಕೇಳಿದೆ ನಾನು, ಸರ್ ಹೇಗೆ ಮೊಬೈಲ್ ಸಿಕ್ತು ಅಂತ ಹೇಳಿದಾಗ ಅವ್ರು ಹೇಳಿದ್ರು, ಇದೇ ಥರ 4 ಜನ ಹುಡುಗರು ಹೋಗ್ತಾ ಇದ್ರಂತೆ. ಸೊ ಅವ್ರ ಚಪ್ಪಲಿಯಲ್ಲಿ ಅವರು ಕಾಲಲ್ಲಿ ಚಪ್ಪಲಿ ಇರಲಿಲ್ಲ. ಸೊ ಏನೋ ಕುಡ್ಕೊಂಡು ಹೋಗ್ತಾ ಇದ್ರಂತೆ ನನ್ನ ಮೊಬೈಲ್ ಇಟ್ಕೊಂಡು. ಸೊ ಪೊಲೀಸರು ಬಂದು ಹಿಡಿಯೋಕ್ಕೆ ಹೋಗಿದ್ದಾರೆ. ಅವ್ರ ಮೊಬೈಲಲ್ಲೇ ಎಸ್ಬಿಟ್ಟು ಓಡೋಗಿದ್ದಾರೆ. ಸೊ ಪಾಪ ಪೊಲೀಸವ್ರು ನನಗೆ ಹಿಡಿದು ನಾನು ಕಂಪ್ಲೇಂಟ್ ಕೊಡೋಕ್ಕಿಂತ ಮುಂಚೆ ಕೊಟ್ಟಿದ್ದಾರೆ. ಸೊ ಐ ಆಮ್ ವೆರಿ ವೆರಿ ಹ್ಯಾಪಿ ಸರ್. ನೆಕ್ಸ್ಟ್ ಅಪ್ಡೇಟ್ ಮುಂಬೈಯಲ್ಲಿ ಒಂದು ಕಪಲ್ ಸಾರಾ ಹಾಗೂ ಮುಸ್ತಕ್ ಅವರು ವ್ಲಾಗ್ ಮಾಡ್ಕೊಂಡು ಟ್ರಾವೆಲ್ ಮಾಡ್ತಾ ಇರ್ತಾರೆ. ಅವರು ವ್ಲಾಗ್ ಮಾಡ್ಕೊಂಡು ಒಂದು ಪೊಲೀಸ್ ಸ್ಟೇಷನ್ ಪಕ್ಕ ಹೋಗ್ತಿರ್ಬೇಕಾದ್ರೆ ಪೊಲೀಸ್ ಅವರು ಅವ್ರನ್ನ ಕರೀತಾರೆ. ಪೊಲೀಸ್ ಸ್ಟೇಷನ್ ಒಳಗೆ ಇವ್ರನ್ನ ವಿಚಾರಣೆ ಮಾಡ್ತಾರೆ. ಏನ್ ಮಾಡ್ತಾ ಇದ್ದೀರಾ ಅಂತ ಪೊಲೀಸ್ ಅವರು ಕೇಳ್ತಾರೆ. ಅದಕ್ಕೆ ಇವರು ನಾವು ವ್ಲಾಗ್ ಮಾಡ್ತಾ ಇದೀವಿ ಅಂತ ಹೇಳ್ತಾರೆ. ಅದಕ್ಕೆ ಪೊಲೀಸ್ ಅವರು ನೀವು ಈ ರೀತಿ ವ್ಲಾಗ್ ಎಲ್ಲ ಮಾಡಂಗಿಲ್ಲ, ಮುಂಬೈಯಲ್ಲಿ ಇದೆಲ್ಲ ಅಲೋ ಇಲ್ಲ ಅಂತ
ಅಂತ ಹೇಳ್ತಾರೆ. ಇವರಿಗೆ ಶಾಕ್ ಆಗುತ್ತೆ, ಏನಕ್ಕೆ ಅಲೋ ಇಲ್ಲ ಅಂತ ಕೇಳ್ತಾರೆ. ಕೊನೆಗೆ ಈ ಕಪಲ್ ಮತ್ತೆ ಪೊಲೀಸ್ ಅವ್ರ ಮಧ್ಯೆ ತುಂಬಾ ಮಾತುಕತೆ ಆಗುತ್ತೆ. ಪೊಲೀಸ್ ಅವರು ಹೀಟ್ ಆಫ್ ದ ಮೂವ್ಮೆಂಟ್ ಅಲ್ಲಿ ಇವರ ಗೋಪ್ರೋ ಕೂಡ ಹೊಡೆದಾಕಿದ್ದಾರೆ. गाइस ये टूट गया है पूरा, ये पूरा टूट गया है. हमारा गोप्रो पूरा तोड़ दिया इन लोग ने. मेरा मोबाइल भी ले लिया था इन लोग ने. ಇದ್ರ ಬಗ್ಗೆ ಸಾರಾ ಅವರು ತಮ್ಮ ಇನ್ಸ್ಟಾಗ್ರಾಮ್ ಚಾನೆಲ್ ಅಲ್ಲಿ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದಾರೆ. ಅವ್ರೇನ್ ಹೇಳಿದ್ದಾರೆ ಅಂದ್ರೆ, ಪೊಲೀಸ್ ಸ್ಟೇಷನ್ ಪಕ್ಕನೆ ಒಂದು ಸ್ಮೋಕಿಂಗ್ ಪಾಯಿಂಟ್ ಇದೆ, ಅಲ್ಲಿ ತುಂಬಾ ಜನ ಸ್ಮೋಕ್ ಮಾಡ್ತಾ ಇದ್ರು, ಅವ್ರ ಬಗ್ಗೆ ಇವರಿಗೆ ಟೆನ್ಷನ್ ಇಲ್ಲ. ಆದ್ರೆ ನಮ್ ಪಾಡಿಗೆ ನಾವು ವ್ಲಾಗ್ ಮಾಡ್ಕೊಂಡು ಹೋಗ್ತಾ ಇದ್ರೆ ಈ ರೀತಿ ವ್ಲಾಗ್ ಮಾಡಂಗಿಲ್ಲ ಅಂತ ಹೇಳ್ತಾರೆ. ನಂದು ಹಾಗೂ ನನ್ನ ಬಾಯ್ ಫ್ರೆಂಡ್ ಮೊಬೈಲ್ ನು ಸೀಸ್ ಮಾಡಿದ್ರು, ಹಾಗೂ ನನ್ನ ಬಾಯ್ ಫ್ರೆಂಡ್ ಇಂದು ಗೋಪ್ರೋ ಕೂಡ ಹೊಡೆದಾಕಿದ್ರು. ಮುಂಬೈಯಲ್ಲಿ ಪೊಲೀಸ್ ಅವರು ಈ ರೀತಿ ನಡ್ಕೊಂತಾರೆ ಅಂತ ಗೊತ್ತಿರ್ಲಿಲ್ಲ. ಈ ಒಂದು ಘಟನೆಯಿಂದ ನಮಗೆ ತುಂಬಾನೇ ಬೇಜಾರಾಗಿದೆ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಅಪ್ಡೇಟ್ ವಿಜಯ್ ದೇವರಕೊಂಡ ಹಾಗೂ ರಶ್ಮಿಕಾ ಮಂದಣ್ಣ ಅವ್ರ ಬಗ್ಗೆ. ವಿಜಯ್ ಹಾಗೂ ರಶ್ಮಿಕಾ ಅವರು ಫೆಬ್ರವರಿ 26ನೇ ತಾರೀಕು ಮದುವೆ ಆದ್ರು. ರಶ್ಮಿಕಾ ಮಂದಣ್ಣ ಅವರು ತಮ್ಮ ಇನ್ಸ್ಟಾಗ್ರಾಮ್ ಪ್ರೊಫೈಲ್ ಅಲ್ಲಿ ತಮ್ಮ ಮದುವೆ ಫೋಟೋಸ್ ನ ಅಪ್ಲೋಡ್ ಮಾಡಿದ್ದಾರೆ. ಈ ಒಂದು ಫೋಟೋಸ್ಗೆ ಲೈಕ್ಸ್ ನೋಡಬಹುದು 24 ಮಿಲಿಯನ್ ಇದೆ. ಹೌದು, ಬೇರೆ ಸೆಲೆಬ್ರಿಟೀಸ್ ಗಳ ಫೋಟೋಸ್ ನ ಕಂಪೇರ್ ಮಾಡಿದ್ರೆ ರಶ್ಮಿಕಾ ಹಾಗೂ ವಿಜಯ್ ಅವರ ಫೋಟೋಗೆ ಹೈಯೆಸ್ಟ್ ಲೈಕ್ಸ್ ಬಂದಿದೆ. ಇದಕ್ಕೂ ಮುಂಚೆ ಇಡೀ ಏಷ್ಯಾದಲ್ಲಿ ವಿರಾಟ್ ಕೊಹ್ಲಿ ಅವರ ಫೋಟೋಗೆ ಹೈಯೆಸ್ಟ್ ಲೈಕ್ಸ್ ಇತ್ತು. ಇವಾಗ ಈ ಒಂದು ರೆಕಾರ್ಡ್ ನ ಬ್ರೇಕ್ ಮಾಡಿ ರಶ್ಮಿಕಾ ಹಾಗೂ ವಿಜಯ್ ಅವರು ಹೊಸ ರೆಕಾರ್ಡ್ ನ ಸೆಟ್ ಮಾಡಿದ್ದಾರೆ. ರಶ್ಮಿಕಾ ಹಾಗೂ ವಿಜಯ್ ಅವರು ಪ್ರೈಮ್ ಮಿನಿಸ್ಟರ್ ಆದ ನರೇಂದ್ರ ಮೋದಿ ಅವರನ್ನ ಮೀಟ್ ಮಾಡಿ ತಮ್ಮ ರಿಸೆಪ್ಷನ್ ಗೆ ಬರಬೇಕು ಅಂತ ಪರ್ಸನಲ್ ಆಗಿ ಮೀಟ್ ಮಾಡಿ ಆಹ್ವಾನ ಪತ್ರಿಕೆಯನ್ನ ಕೊಟ್ಟಿದ್ದಾರೆ. ನೆಕ್ಸ್ಟ್ ಅಪ್ಡೇಟ್ ಡೆಲ್ಲಿಯಿಂದ ಎಕ್ಸ್ ಚೀಫ್ ಮಿನಿಸ್ಟರ್ ಅರವಿಂದ್ ಕೇಜ್ರಿವಾಲ್ ಮತ್ತೆ ಡಿಸಿಎಂ ಮನೀಶ್ ಸಿಸೋಡಿಯಾ ಅವ್ರನ್ನ ಡೆಲ್ಲಿ ಹೈಕೋರ್ಟ್ ಡಿಸ್ಚಾರ್ಜ್ ಮಾಡಿದೆ. ಹೌದು, ಆಮ್ ಆದ್ಮಿ ಪಾರ್ಟಿ ಅವರು ಪವರ್ ಅಲ್ಲಿ ಇರಬೇಕಾದ್ರೆ 100 ಕೋಟಿ ಲಿಕ್ಕರ್ ಸ್ಕ್ಯಾಮ್ ಮಾಡಿದ್ದಾರೆ ಅಂತ ಸಿಬಿಐ ಮತ್ತೆ ಇಡಿ ಅವರು ಡೆಲ್ಲಿ ಹೈಕೋರ್ಟ್ ಅಲ್ಲಿ ಕೇಸ್ ನ ರಿಜಿಸ್ಟರ್ ಮಾಡಿದ್ರು. ಸುಮಾರು 9 ತಿಂಗಳುಗಳಾದ್ಮೇಲೆ ಡೆಲ್ಲಿ ಹೈಕೋರ್ಟ್ ಸಿಬಿಐ ಅವರು ಯಾವುದೇ ರೀತಿ ಎವಿಡೆನ್ಸ್ ನ ಸಬ್ಮಿಟ್ ಮಾಡಿಲ್ಲ ಅಂತ ಹೇಳಿ ಅರವಿಂದ್ ಕೇಜ್ರಿವಾಲ್, ಮನೀಶ್ ಸಿಸೋಡಿಯಾ ಹಾಗೂ ಹಲವಾರು ಎಂಎಲ್ಎಸ್ ನ ರಿಲೀಸ್ ಮಾಡಿದ್ದಾರೆ. ಅರವಿಂದ್ ಕೇಜ್ರಿವಾಲ್ ಅವರು ರಿಲೀಸ್ ಆದ್ಮೇಲೆ ಪ್ರಶ್ನವ್ರ ಹತ್ರ ಏನ್ ಹೇಳಿದ್ದಾರೆ ಅಂದ್ರೆ, ನರೇಂದ್ರ ಮೋದಿ ಹಾಗೂ ಅಮಿತ್ ಶಾ ಅವರಿಗೆ ಗೊತ್ತಿತ್ತು ಬಿಜೆಪಿ ಡೆಲ್ಲಿಯಲ್ಲಿ ಪವರ್ ಗೆ ಬರಕ್ಕೆ ತುಂಬಾನೇ ಕಷ್ಟ ಇತ್ತು ಅಂತ, ಅದಕ್ಕೋಸ್ಕರ ನಮ್ಮ ಮೇಲೆ ಈ ರೀತಿ ಲಿಕ್ಕರ್ ಸ್ಕ್ಯಾಮ್ ಮಾಡಿದ್ದಾರೆ ಅಂತ ಸುಳ್ಳು ಆಪಾದನೆ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಅಪ್ಡೇಟ್. ಸೊ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ಪಾಕಿಸ್ತಾನ್ ಅವರು ಅಫ್ಘಾನಿಸ್ತಾನ್ ಮೇಲೆ ಅಟ್ಯಾಕ್ ಮಾಡಿದ್ದಾರೆ ಅಂತ. ಇದಕ್ಕೆ ಪ್ರತಿಕ್ರಿಯೆಯಾಗಿ ಅಫ್ಘಾನಿಸ್ತಾನ್ ಅವರು ಕೂಡ ಪಾಕಿಸ್ತಾನ್ ಮೇಲೆ ಅಟ್ಯಾಕ್ ಮಾಡಿದ್ದಾರೆ. ಇದಾದ್ಮೇಲೆ ಪಾಕಿಸ್ತಾನ್ ಅವರು ಅಫ್ಘಾನಿಸ್ತಾನದ ಮೇಲೆ ಆಲ್ ಔಟ್ ವಾರ್ ನ ಘೋಷಣೆ ಮಾಡಿದ್ದಾರೆ. ಪಾಕಿಸ್ತಾನ್ ಮಿಲಿಟರಿ ಅವರು ಅಫ್ಘಾನಿಸ್ತಾನದ ಪ್ರಮುಖ ಸಿಟಿಗಳಾದ ಕಾಬೂಲ್, ಕಾಂಡಹಾರ್ ಹಾಗೂ ಪಾಕ್ತಿಯಾ ಮೇಲೆ ಏರ್ ಸ್ಟ್ರೈಕ್ ನ ನಡೆಸಿದ್ದಾರೆ. ಪಾಕಿಸ್ತಾನ್ ಅವರು ಏನ್ ಕ್ಲೇಮ್ ಮಾಡ್ತಿದ್ದಾರೆ ಅಂದ್ರೆ, ಅಫ್ಘಾನಿಸ್ತಾನ್ ಅವರು ತೆಹ್ರಿಕ್ ಇ ತಾಲಿಬಾನ್ ಪಾಕಿಸ್ತಾನ್ ಅನ್ನೋ ಒಂದು ಟೆರರಿಸ್ಟ್ ಗ್ರೂಪ್ ಗೆ ಪ್ರೊಟೆಕ್ಷನ್ ಕೊಡ್ತಾ ಇದ್ದಾರೆ. ಈ ಒಂದು ಟೆರರಿಸ್ಟ್ ಗ್ರೂಪಿನ ಗುರಿ ಏನಂದ್ರೆ ಪಾಕಿಸ್ತಾನ್ ಗವರ್ಮೆಂಟ್ ನ ರಿಮೂವ್ ಮಾಡಬೇಕು ಹಾಗೂ ಪಾಕಿಸ್ತಾನ ಒಂದು ಸ್ಟ್ರಿಕ್ಟ್ ಇಸ್ಲಾಮಿಕ್ ನೇಷನ್ ಆಗಿ ಕನ್ವರ್ಟ್ ಮಾಡಬೇಕು ಅಂತ ಈ ಒಂದು ಗ್ರೂಪಿಗೆ ಅಫ್ಘಾನಿಸ್ತಾನ್ ಅವರು ಪ್ರೊಟೆಕ್ಷನ್ ಕೊಡ್ತಾ ಇದ್ದಾರೆ ಅಂತ ಪಾಕಿಸ್ತಾನ್ ಅವರು ಅಲಿಗೇಷನ್ ಮಾಡಿದ್ದಾರೆ. ಆದ್ರೆ ಅಫ್ಘಾನಿಸ್ತಾನ್ ಅವರು ಈ ಒಂದು ಅಲಿಗೇಷನ್ ನ ಡಿನೈ ಮಾಡಿದ್ದಾರೆ. ನೆಕ್ಸ್ಟ್ ಅಪ್ಡೇಟ್ ಕ್ರಿಕೆಟರ್ ರಿಂಕು ಸಿಂಗ್ ಅವ್ರ ಬಗ್ಗೆ. ರಿಂಕು ಸಿಂಗ್ ಅವರ ತಂದೆ ಫೆಬ್ರವರಿ 27ನೇ ತಾರೀಕು ನೋಯ್ಡಾ ಅಲ್ಲಿ ತೀರ್ಕೊಂಡಿದ್ದಾರೆ. ಹೌದು, ರಿಂಕು ಸಿಂಗ್ ಅವರ ತಂದೆ ಸ್ಟೇಜ್ 4 ಲಿವರ್ ಕ್ಯಾನ್ಸರ್ ಇಂದ ಬಳಲ್ತಾ ಇದ್ರು. ತುಂಬಾ ಜನ ಸೆಲೆಬ್ರಿಟೀಸ್ ಹಾಗೂ ಕ್ರಿಕೆಟರ್ಸ್ ರಿಂಕು ಸಿಂಗ್ ಅವರಿಗೆ ಧೈರ್ಯ ಹೇಳಿದ್ದಾರೆ. ರಿಂಕು ಸಿಂಗ್ ಅವರು ತಮ್ಮ ತಂದೆಯ ಅಂತಿಮ ಕಾರ್ಯವನ್ನು ಮುಗಿಸಿ ವಾಪಸ್ ಟೀಮ್ ಇಂಡಿಯಾಗೆ ಜಾಯಿನ್ ಆಗಿದ್ದಾರೆ. ಫೆಬ್ರವರಿ 26ನೇ ತಾರೀಕು ಇಂಡಿಯಾ ವರ್ಸಸ್ ಜಿಂಬಾಬ್ವೆ ಮ್ಯಾಚ್ ಅಲ್ಲಿ ರಿಂಕು ಸಿಂಗ್ ಅವರ ಬದಲಾಗಿ ಸಂಜು ಸ್ಯಾಮ್ಸನ್ ಅವ್ರನ್ನ ಇಂಡಿಯನ್ ಟೀಮ್ ಗೆ ಹಾಕೊಂಡಿದ್ರು. ಆದ್ರೆ ಇವಾಗ ಮಾರ್ಚ್ 1ನೇ ತಾರೀಕು ನಡೆಯುವ ಇಂಡಿಯಾ ವರ್ಸಸ್ ವೆಸ್ಟ್ ಇಂಡೀಸ್ ಮ್ಯಾಚ್ ಅಲ್ಲಿ ರಿಂಕು ಸಿಂಗ್ ಅವರು ಅವೈಲೇಬಲ್ ಇದ್ದಾರೆ. ನೆಕ್ಸ್ಟ್ ಅಪ್ಡೇಟ್ ಇರಾನ್ ವರ್ಸಸ್ ಇಸ್ರಾಯೆಲ್ ಬಗ್ಗೆ. ಇಸ್ರಾಯೆಲ್ ಯುಎಸ್ಎ ಅವ್ರ ಜೊತೆ ಸೇರ್ಕೊಂಡು ಇರಾನ್ ಮೇಲೆ ಅಟ್ಯಾಕ್ ಮಾಡಿದ್ದಾರೆ. ಹೌದು, ಡೊನಾಲ್ಡ್ ಟ್ರಂಪ್ ಅವರು ಇದನ್ನ ಕನ್ಫರ್ಮ್ ಕೂಡ ಮಾಡಿದ್ದಾರೆ. ಇಸ್ರಾಯೆಲ್ ಅವರು ಇದ್ರ ಬಗ್ಗೆ ಏನ್ ಹೇಳಿದ್ದಾರೆ ಅಂದ್ರೆ, ಇದೊಂದು ಪ್ರೀ ಎಂಪ್ಟಿವ್ ಅಟ್ಯಾಕ್ ಆಗಿದೆ, ಅಂದ್ರೆ ಶತ್ರುಗಳು ನಮ್ಮ ಮೇಲೆ ಅಟ್ಯಾಕ್ ಮಾಡೋಕು ಮುಂಚೆನೆ ಆ ಒಂದು ಥ್ರೆಟ್ ನ ರಿಮೂವ್ ಮಾಡಿದೀವಿ ಅಂತ. ಇದಕ್ಕೆ ಪ್ರತಿಕ್ರಿಯೆಯಾಗಿ ಮಿಡಲ್ ಈಸ್ಟ್ ಕಂಟ್ರೀಸ್ ಗಳಲ್ಲಿ ಇರುವ ಯುಎಸ್ ಬೇಸಸ್ ಮೇಲೆ ಅಟ್ಯಾಕ್ ಮಾಡಿದ್ದಾರೆ. ಬಹರೇನ್, ಕತಾರ್, ಕುವೈತ್ ಹಾಗೂ ಯುಎಇ ಮೇಲೆ ಇರಾನ್ ಅವರು ಅಟ್ಯಾಕ್ ಮಾಡಿದ್ದಾರೆ. ಈ ಒಂದು ಅಟ್ಯಾಕ್ ನಿಂದ ಅಬುಧಾಬಿಯಲ್ಲಿ ಒಬ್ರು ಸಿವಿಲಿಯನ್ ಡೆತ್ ಆಗಿದ್ದಾರೆ. ಇದಾಗಿತ್ತು ಇವತ್ತಿನ ಟಾಪ್ ಟ್ರೆಂಡಿಂಗ್ ನ್ಯೂಸ್. ನೀವೇನಾದ್ರೂ ನಮ್ಮ ವಿಡಿಯೋನ ಲೈಕ್ ಮಾಡಿಲ್ಲ ಅಂದ್ರೆ ಈ ಕೂಡ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ನ ಒತ್ತಿ ಅಂತ ಹೇಳ್ತಾ ಥ್ಯಾಂಕ್ ಯು.